ಹಾನಿ ಏನಾಗಿಲ್ಲ. ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕೆಲವು ಪ್ರೈವೇಟ್ ಲೆವೆಟ್ಗಳಲ್ಲಿ ಅವರು ಸರಿಯಾದ ಪ್ಲಾನಿಂಗ್ ಮಾಡಿಲ್ಲ. ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಪ್ರೈವೇಟ್ ಲೆವೆಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನು ಸ್ಟಾಮ್ ವಾಟರ್ ಡ್ರೈನ ತೆಗೆದುಕೊಂಡೋಗಿ ಆ ವಾಟರ್ ನೀರನ್ನ ಕೊಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯಿತು. ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಈ ಮಧ್ಯೆ ಇದು ಬಹಳ ಪ್ರಸಿದ್ಧವಾದಂಥ ಜಾಗ. ಮೊದಲಿಂದ ಕೂಡ ಮಧ್ಯದಲ್ಲೇ ಇಲ್ಲಿ ಕಾಲುವೆ ಹೋಗ್ತಾ ಇದೆ. ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ. ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ. ಇಲ್ಲಿ ಆದಷ್ಟು ಜಲ್ದಿ ಮುಗಿಸ್ತಾರೆ. ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಕೂಡಲೇ ಕ್ರಮ ಕೈಗೊಳ್ತೀವಿ. ಯಾಕೆಂದರೆ ಎಲ್ಲೂ ತೊಂದರೆ ಆಗಬಾರ್ದು. ಕೆಲವನ್ನ ಅವರು ಸ್ಟಾಮ್ ವಾಟರ್ ಡ್ರೈನ್ನ ಮೊದಲೇ ಕನೆಕ್ಷನ್ ಕೊಟ್ಟಿದ್ರೆ ಆ ಸಮಸ್ಯೆ ಆಗ್ತಿರಲಿಲ್ಲ. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರು ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿರೋದಕ್ಕೆ ಸಾಯಿ ಲೇಔಟ್ ಬೇರೆ ಬೇರೆ ಲೇಔಟ್ಗಳೆಲ್ಲ ಕೂಡ ಮುಳುಗಡೆ ಆಯ್ತು. ಹಾಗೇನು ಈ ರೀತಿ ಕ್ರಮ ವಹಿಸಬಹುದಾಯ್ತು ಐಡೆಂಟಿಫೈ ಮಾಡಿ ಅಂತ ನೋಡಿ. ಅದನ್ನೇ ಹೇಳ್ತಾ ಇರೋದು. ಈಗ BDA ಲೇಔಟ್ ಆದರೆ ಸ್ವಲ್ಪ ಪ್ಲಾನ್ ಆಗಿ ಮಾಡ್ತಾರೆ. ಇವ್ರು ತಕ್ಷಣ ಮಾರ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡಲ್ಲ. ಅದಕ್ಕೆ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೂ ಎಲ್ಲ ನೋಟಿಸ್ ಕೊಡ್ತೀವಿ. ಎಲ್ಲೆಲ್ಲಿ ಪ್ರೈವೇಟ್ ಲೇಔಟ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟರ್ ಡ್ರೈನ್ ಹೋಗಬೇಕು, ಆಮೇಲೆ ಸೀವೇಜ್ ಹೋಗಬೇಕು, ಅದಕ್ಕೆಲ್ಲ ಸರಿ ಮಾಡ್ಕೊಡಿ ಅಂತ ಎಲ್ಲರಿಗೂ ಕೂಡ ನಾನು ನೋಟಿಸ್ ಕೊಡಿಸ್ತೀನಿ. ಅದು ಅವ್ರ ಡ್ಯೂಟಿ. ಅದು ಅವ್ರು ಮಾಡ್ಕೊಳ್ಬೇಕು. ಔಟ್ಲೆಟ್ ಎಲ್ಲಿ ಬೇಕೋ ಕನೆಕ್ಷನ್ ಕೊಡೋಣ. ಬಟ್ ಅವ್ರ ಒಳಗಡೆ ಏನು ಮಾಡದೆ ಇರೋದು ತಪ್ಪಿದೆ. ಅದಕ್ಕೆಲ್ಲ ಯಾರಿಗೆ ಅವರ ಜವಾಬ್ದಾರಿ. ಅದು ದುಡ್ಡು ಇಸ್ಕೊಂಡಿರ್ತಾರಲ್ಲ ಅವರು ಅಂಡರ್ಗ್ರೌಂಡ್ ಸಿವೇಜ್ ಮಾಡಬೇಕಾದ್ದು ಅವರ ಎಲ್ಲ ಡೆವಲಪರ್ಸ್ ಡ್ಯೂಟಿ. ಅದು ಆ ಕೆಲಸ ಅವ್ರಿಗೆ ಮಾಡೋಕ್ಕೆ ನಾವು ಮಾರ್ಗದರ್ಶನ